ಇದು ಮೊದಲನೇ ನಿರ್ಣಯ ನನ್ನ ಆತ್ಮವಿಶ್ವಾಸ, ನನ್ನ ದೇವರುಗಳ ಒಂದು ನಿರ್ಣಯ. ಬಹುಶಃ ಕೈ ಹಾಕಬಾರ್ದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು. ಆದರೆ ನನ್ನ ಜನ, ನಮ್ಮ ತಾಲೂಕು, ನಮ್ಮ ಸ್ವಾಭಿಮಾನ, ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಜನರಲ್ಲೇ ಇರಬೇಕನ್ನುವಂಥ ಅವರ ಪ್ರೀತಿ, ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ಭರ್ಜರಿ ಜಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ನನ್ನ ದೇವರುಗಳಿಗೆ, ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ಗೆಲುವನ್ನು ನಾನು ಸಮರ್ಪಣೆ ಮಾಡ್ತೀನಿ. ಅದು ಬಹುಶಃ ನಿಮಗೆ ಗೊತ್ತಾಗ್ಬೋದು. ಅಷ್ಟೇ ನಾವು ಮಾಸ್ಟರ್ ಸ್ಟ್ರೋಕು, ಆ ಸ್ಟ್ರೋಕು, ಈ ಸ್ಟ್ರೋಕು ಗೊತ್ತಿಲ್ಲ. ಒಳಗೆ ಬರೋರನ್ನು ಹೊರಗೆ ಹಾಕಿದ್ದೀವಿ, ಇಷ್ಟು ಗೊತ್ತು. ಒಳಗೆ ಬರೋರನ್ನು ಹೊರಗೆ ಹಾಕಿದ್ದೀವಿ. ಏನು ಸ್ಟ್ರಾಟಜಿ ಇಲ್ಲ. ನಮ್ಮ ತಾಲೂಕು ನಾವು ಸುರಕ್ಷಿತವಾಗಿರಬೇಕು. ಸ್ಟ್ರಾಟಜಿ ಏನು ಅವಶ್ಯಕತೆ? ನಿಮ್ಮ ಮನ್ಯಾಗ ತೊಡಗು ಬರಾಕತ್ರ ನೀವು ಈ ಸ್ಟ್ರಾಟಜಿ ಮಾಡೋ ಪ್ರಶ್ನೆ ಇಲ್ಲ. ಹಿತ್ತಲ ಬಾಗಲ, ಮುಂದಿನ ಬಾಗಲ ಸರಿ ಮಾಡಿ ಇಟ್ಕೊಂಡು, ಮ್ಯಾಗಿನ ಹಂಚ ಸರಿ ಮಾಡಿ ಇಟ್ಕೊಂಡು ಹೋಗ್ಬೇಕು. ಇಷ್ಟೇ. ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ. ಬೇರೆದವ್ರ ನಮ್ಮ ಮನೆಗೆ ಬರಬಾರ್ದು ಅನ್ನೋಂಥ ವ್ಯವಸ್ಥೆ ನಾವು ಇರಬೇಕು. ಘಟಾನಿಗ ಈ ನೋಡ್ರಿ, ಸ್ವಾಭಿಮಾನದ ಮುಂದೆ ದನ, ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನುಘಟಿ ಏನೂ ನಡೆಯೋದಿಲ್ಲ. ಸ್ವಾಭಿಮಾನ ಈಸ್ ವೆರಿ ಶ್ರೇಷ್ಠ. ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂಥ ನಿರ್ಣಯ ಮಾಡಿ ಹುಟ್ಟಿರ್ತಾನೆ. ಆ ನಿಟ್ಟಿನಲ್ಲಿ ಸ್ವಾಭಿಮಾನ ಬಹಳ ಶ್ರೇಷ್ಠ ಇದೆ. ಆ ಸ್ವಾಭಿಮಾನ ಜನ ಇವು ಯಾವುದಕ್ಕೂ ಬಗ್ಗದೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ಪ್ರಚಂಡವಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿದ್ದಾರೆ. ನಾನು ಅದು ಹೇಳಿದ್ವಿ, ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾ ಇದ್ದೀರಿ. ಅದು ಎ ಬಿ ಪಾಟೀಲ್ರಿಗೆ ಅವರು ಯಾರೋ ಒಬ್ಬರು ಅಂದಿದ್ರು, ಅವರು ಡಮ್ಮಿ ಅದಾರೆ ಅನ್ನೋಂಥ ಮಾತನ್ನು ಹೇಳಿದರು. ಯಾರೋ ಒಬ್ಬರು ನಂಗೆ ಪತ್ರಕರ್ತರು ಹೆಬ್ಬಾಳದಲ್ಲಿ ಕೇಳಿದರು. ಅದೇ ಸತೀಶ್ ಜಾರಕಿಹೊಳಿ ಅವರು ಯಾರೋ ಹೇಳಿದ್ರು ಅದನ್ನ. ಅವರೇನೋ ಅವರು ಡಮ್ಮಿ ಅನ್ನೋಂಥ ಮಾತನ್ನು ಹೇಳಿದರು. ಅದಕ್ಕೆ ಎ ಬಿ ಪಾಟೀಲ್, ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ, ಡಮ್ಮಿನೋ ಅಥವಾ ಡ್ಯಾಡಿ ಅಂದ್ರೆ 28ನೇ ತಾರೀಕು ರಾತ್ರಿ ಹೇಳ್ತೀನಿ ಮಾತನ್ನು ಹೇಳಿದ್ದೀನಿ ಮತ್ತು ಇವತ್ತು ಹೇಳಿದ್ದೀನಿ. ಎ ಬಿ ಪಾಟೀಲ್ರು ಡಮ್ಮಿ ಅಲ್ಲ, ಅವರು ಡ್ಯಾಡಿ ಅದಾರ. ರಮೇಶ್ ಕತ್ತಿ ಅವರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಮುಂದಿನ ನಡೆ ಒಂದು ಎಲ್ಲರನ್ನು ಕರ್ಕೊಂಡು ಸಹಕಾರಿ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರವಾಗಿ ಒಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದುವರೆದಂಥ ತಾಲೂಕು. ಎಲ್ಲ ಸಮಾಜ ಇವತ್ತು ದಿವಸ ನಮ್ಮ ಜೊತೆ ಉಳಿಬೇಕು. ಎಲ್ಲ ಸಮಾಜಗಳನ್ನ ನಾವು ಜಕ್ಕೊಂಡು ಹೋಗ್ಬೇಕು. ಎಲ್ಲ ಸಮಾಜಗಳನ್ನ ಹಿತವನ್ನು ಬಯಸಬೇಕು. ಎಲ್ಲ ನಮ್ಮ ಮನೆಯಾಗಿರ್ಬೇಕು. ಎಲ್ಲ ನಮ್ಮ ಮನೆಯಾಗಿರ್ಬೇಕಂತಂದ್ರೆ ಇವತ್ತು ದಿವಸ ಇದು ಪ್ರಜಾತಂತ್ರ ವ್ಯವಸ್ಥೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಮನ್ಯಾಗ 3 ಜನ MLAಗಳು, ಒಂದು ಮನ್ಯಾಗ ಒಬ್ಬರ MLC, ಒಂದು ಮನ್ಯಾಗ ಒಬ್ಬರು MP ಅಂದ್ರೆ ಬಾಕಿ ಜನ ಜಿಲ್ಲಾ ಜನ ಏನು ಮಾಡಬೇಕು? ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿ ಮುಂದಿನ ಗುರಿ ಏನಂದರೆ, ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು, ಎಲ್ಲ ಹಿರಿಯರನ್ನು, ಎಲ್ಲ ಸಮಾಜದವರನ್ನು ತೆಕ್ಕೆ ಹಾಕ್ಕೊಂಡು ಅವ್ರನ್ನ ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ ಎಲ್ಲ ರಂಗದಲ್ಲಿ ಬೆಳೆಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸಹಕಾರ ರಂಗ ಧ್ರುವೀಕರಣ ಮಾಡಿಸುವ ಪ್ರಯತ್ನ ಮಾಡ್ತೀನಿ. ಅವಶ್ಯವಾಗಿ ಆಗಲೇಬೇಕು. ಒಂದು ವೇಳೆ ಸಹಕಾರ ರಂಗ ಧ್ರುವೀಕರಣ ಆಗದೇ ಹೋದರೆ ಈ ಬರುವಂಥ DCC ಬ್ಯಾಂಕು ಮುಂದಿನ 5 ವರ್ಷಕ್ಕೆ DCC ಬ್ಯಾಂಕ್ ಎಲೆಕ್ಷನ್ ಆಗೋದಿಲ್ಲ. ಯಾಕೆ ಬ್ಯಾಂಕೇ ಇರೋದಿಲ್ಲ. ಅದು ಮುಂದೆ ಬ್ಯಾಂಕ್ ಇದ್ರನ್ನ ಎಲೆಕ್ಷನ್. ಈಗ ಅವರು 3-4 ತಿಂಗಳ ಹಿಂದಿಂದ ಅವರು ಪ್ರಚಾರ ಮಾಡಕತ್ತಾರೆ. 3-4 ತಿಂಗಳ ಹಿಂದಿಂದ ಪ್ರಚಾರ ಮಾಡಕತ್ತಾರೆ. ಮತ್ತು ಒಂದೊಂದು ಸೊಸೈಟಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಕೊಟ್ಟು ವೋಟ್ಗಳನ್ನ ಖರೀದಿ ಮಾಡಕತ್ತಾರೆ. ಇದು ಉದ್ದೇಶ ಏನು? ಇಷ್ಟೊಂದು ದೊಡ್ಡ. ಅದಕ್ಕೆ ನಾವು ಜಿಲ್ಲೆ ಎಲ್ಲ 15 ತಾಲೂಕಿನ ಜನರನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಚುನಾವಣೆ ಬಹಳ ಶ್ರೇಷ್ಠವಾಗಿದ್ದು, ಬಹಳ ಮಹತ್ವವಾಗಿದ್ದು. ಈಗಾಗಲೇ ಕಳೆದ 40 ವರ್ಷಗಳಲ್ಲಿ ಅಲ್ಲಿ ನಾನು ಸೇವೆ ಮಾಡಿದ್ದೇನೆ. 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ ಮತ್ತು 28 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ. ಆದರೆ ರೈತರಿಗೆ ಇವತ್ತು ದಿವಸ 3,500ಕ್ಕಿಂತಲೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದೀವಿ. ಮತ್ತು 4 ಸರ್ಕಾರಗಳು ಏನು ಸಾಲ ಮನ್ನಾ ಮಾಡಿದ್ದಾರೆ. ಇವತ್ತು ದಿವಸ ಯಡಿಯೂರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, 4 ಜನ ಏನು ಒಂದು ಸಾಲ ಮನ್ನಾ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು 3,200 ಕೋಟಿ 3,81,000 ಜನರ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ವೈದ್ಯನಾಥನ್ ಕಮಿಟಿಯಲ್ಲಿ ಬಂದಿರತಕ್ಕಂಥ 100 ಕೋಟಿ ಹಣವನ್ನು ಸಹಿತ ಆಯಾ ಸೊಸೈಟಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದೇನೆ. ಸೊಸೈಟಿಗಳು ಇವತ್ತು 1996 ಹೆಂಗಿದ್ದು ಅದಕ್ಕಿಂತ ಈಗ ಆರ್ಥಿಕವಾಗಿ
ಸಬಲವಾಗಿದ್ದಾವೆ, ಸ್ವಂತ ಕಟ್ಟಡಗಳು ಹೊಂದಿದ್ದಾವೆ, ಸ್ವಂತ ಗೋಡೌನ್ಗಳನ್ನ ಹೊಂದಿದ್ದಾವೆ, ವ್ಯವಸ್ಥಿತವಾಗಿದ್ದಾರೆ. ಅದಕ್ಕೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋದ್ರ ಮುಖಾಂತರ ಬ್ಯಾಂಕ್ ಉಳಿಬೇಕು. ಬ್ಯಾಂಕ್ ಉಳಿದ್ರೆ ಸೊಸೈಟಿ ಉಳಿತದೆ, ಸೊಸೈಟಿ ಉಳಿದ್ರೆ ಬ್ಯಾಂಕ್ ಉಳಿತದೆ. ಮತ್ತು ಈಗ ಹಣ ಕೊಟ್ಟು ಖರೀದಿ ಮಾಡಿದರೆ ಬ್ಯಾಂಕು ಉಳಿದಿಲ್ಲ, ಸೊಸೈಟಿನೂ ಉಳಿದಿಲ್ಲ. ಮತ್ತು ಮುಂದಿನ ಇನ್ನು 5 ವರ್ಷ ಬಿಟ್ಟರೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಬರೋದಿಲ್ಲ, ತೆಲ್ಲೇ ಕೆಡಿಸೋಂಗಿಲ್ಲ. ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ ಯಾರು ನಾನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದರೆ ಯಾಕೆ ಅದಕ್ಕೆ ನನಗೇನು ಅನಿಸೋದಿಲ್ಲ. ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋಕೆ ಏನದ ಅವ್ರೇನು ನಮ್ಮದು 12 ಗಂಟೆಗೆ ಎದ್ದು ಬರ್ತಾರು. 3 ತಿಂಗಳಲ್ಲೇ ನಾವು ಎಲ್ಲ ಬದಲಾವಣೆ ಮಾಡಿದ್ದೀವಿ. ಮಧ್ಯಾಹ್ನ 12 ಗಂಟೆಗೆ ಎದ್ದು ಬರ್ತಾರು. ಯಾರು ಮಾತುಗಳು ನೇರವಾಗಿ ಮಾರ್ಮಿಕ ಮಾತು ಮಾತಾಡೋದು ಟಾರ್ಗೆಟ್ ಅಲ್ಲ, ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮುಂಜಾನೆ ನಾನು 4:45ಕ್ಕೆ ಎದ್ದು 6 ಕಿಲೋಮೀಟ್ರ್ ವಾಕಿಂಗ್ ಮಾಡಿ 6 ಗಂಟೆಗೆ ಬಂದು ಜ್ಯೂಸ್ ಕುಡಿದು ಪೇಪರ್ ಓದಿ ಸರ್ ಸ್ನಾನ ಮುಗಿಸ್ಕೊಂಡು ಹಣ್ಣು ತಿಂದು 8 ಗಂಟೆಗೆ ಜನಸೇವೆಗೆ ನಾನು ರೆಡಿ ಇರ್ತಾನೆ. ಬಟ್ ಅದು ಯಾರ ಮ್ಯಾಗ ಆಸೆ ಅಂದವ್ರು ನಂಗೆ ಗೊತ್ತಾಗ್ತಾ ಇಲ್ಲ. ಅದು ಬಿಡಿಸಿ ಹೇಳಿದ್ರೆ ಉತ್ತರ ಕೊಡ್ಬೋದು. ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದು ಹೊಲ ಮಣಿ ನ್ಯಾಯ ರೊಕ್ಕ ರೂಪಾಯಿ ನಮ್ಮದೇನು ವ್ಯವಹಾರ ಇಲ್ಲ ಅವ್ರ ಜೊತೆ, ಏನೂ ವ್ಯವಹಾರ ಇಲ್ಲ. ರಾಜಕೀಯವಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಹಿಂದಿನ ದಿನಮಾನಗಳಲ್ಲಿ, ಅವರು ಕೆಲವೊಂದು ವಿಷಯಗಳಲ್ಲಿ ನಮಗೆ ಹೆಲ್ಪ್ ಮಾಡಿದರು. ಅದನ್ನು ಬಿಟ್ಟರೆ ಮತ್ತೇನು ಸಂಬಂಧ ಇದಕ್ಕಿಲ್ಲ. ನಮ್ಮ ಅಣ್ಣ ತೀರಿ ಹೋದ ನಂತರ ಏನೋ ಅವ್ರದ್ದು ಒಂದು ಬದಲಾವಣೆ ಕಾಣಲಾರ್ದ ಕೈಗಳು ಕೆಲಸ ಮಾಡೋದು ನನ್ನ ಗಮನಕ್ಕೆ ಬಂತು. ಅದಕ್ಕೊಂದು ಏನು ನಿರ್ಣಯ ಮಾಡಬೇಕು ಅನ್ನುವಂಥ ಮಾತನ್ನು ನಾನು ತೊಗೊಂಡು ಆ ಪ್ರಕಾರ ನಿರ್ಣಯ ಮಾಡಿ ಮುಂದುವರಿತಾ ಇದ್ದೀನಿ. ಡೈರೆಕ್ಟರ್ ಆಕ್ಟರ್ಗೆ ಏನು ಉತ್ತರ ಕೊಡಕ್ಕೆ ಬಯಸ್ತಾರೆ? ನನಗೆ ಜನ ಕೊಟ್ಟು ವಿಷಯ ಮ್ಯಾಟರ್ ಕ್ಲೋಸ್ ಮಾಡಿದ್ದಾರೆ. ಜೊಲ್ಲೆ ಅವರು ಕೂಡ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಸಾಲ ಕೊಡೋದಿಲ್ಲ ಮಾಡುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬ್ಲ್ಯಾಕ್ ಮೇಲ್ ಕೂಡ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದನ್ನೇ ತಿಳ್ಕೊಳ್ರಿ ಮನಸ್ಥಿತಿ. ಈಗ ನಾನು ಮಾತಾಡಕತ್ತೇನೆ. ಈಗ ಜಿಲ್ಲೆಯ 15 ತಾಲೂಕಿನ ರೈತ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ವಿನಂತಿ, ನಿಮ್ಮನ್ನು ಅಲ್ಲಿಯ ರೈತರು ಒಂದು ಒಳ್ಳೆಯ ಸಂಸ್ಥೆಗೆ ಆಡಳಿತ ಮಂಡಳಿಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಆಡಳಿತ ಮಂಡಳಿ ಒಬ್ಬರಿಗೆ ನೀವು ಠರಾವ್ ಕೊಡಬೇಕಾಗುತ್ತೆ. ಆ ಠರಾವ್ ಕೊಡ್ರಿ. ಆ ಠರಾವ್ ಮಾರ್ಕೋಬೇಡ್ರಿ. ಆ ಠರಾವ್ ಮಾರ್ಕೊಂಡ್ರೆ ಡಿ ಸಿ ಬ್ಯಾಂಕ್ ಮುಣುಗ್ತದೆ. ಆ ಠರಾವ್ ಮಾರ್ಕೋಬೇಡ್ರಿ. ಠರಾವನ್ನು ಒಳ್ಳೆಯ ಜನ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲವಾಗುವಂಥ ಯೋಜನೆಗಳು ತರುವಂಥರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ತಂದು ನಿಮ್ಮ ಮನೆ ಬಾಗಿಲಿಗೆ ಕೊಡುವಂಥ ಜನ ಏನಿರ್ತಾರಲ್ಲ ಅವ್ರಿಗೆ ತಾವು ಮತ ಹಾಕಿರಿ. ಡಿ ಸಿ ಬ್ಯಾಂಕ್ ಉಳಿತಾರೆ, ನಿಮ್ಮ ಸೊಸೈಟಿ ಉಳಿತದೆ. ನಿಮ್ಮ ಸೊಸೈಟಿಯಲ್ಲಿರ್ತಕ್ಕಂಥ PKPS ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಇನ್ನೂ ಹೆಚ್ಚಿನ ಅನುಕೂಲತೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ತಂದು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನೀವು ಆ ಹಣದಿಂದ ನಿಮ್ಮ ಉಡಿ ತುಂಬ್ಕೊಳ್ದೇ ಆ ಹಣವನ್ನು ಬೇಡ ಅಂತ ಹೇಳ್ರಿ. ಒಂದು ವೇಳೆ ತೊಗೊಂಡದ್ದು ತಿರುಗಿ ಕೊಡ್ರಿ. ಆ ಬ್ಯಾಂಕಿನ ಮುಖಾಂತರ ಎಲ್ಲ ರೈತರ ಜಿಲ್ಲೆಯಲ್ಲಿರ್ತಕ್ಕಂಥ 4.5 ಲಕ್ಷ ರೈತರ ಉಡಿ ತುಂಬುವಂಥ ಕೆಲಸ ನಾವು ಎಲ್ಲ ಸಮಾಜವನ್ನು ಕಟ್ಕೊಂಡು ನಾವು ಮಾಡುವಂಥ ಕೆಲಸವನ್ನು ಮಾಡೋಣ. ಇದರಲ್ಲಿ ರಾಜಕಾರಣ ನನ್ನ ಮನೆಗೆ ಬರಬೇಕು ನಿನ್ನ ಮನೆಗೆ ಬರಬೇಕು ಅನ್ನೋಂಥ ಭಾವನೆ ಇದೊಂದು ಅಹಂಕಾರದ ಶಬ್ದ ಆಗ್ತದೆ. ನಾವು ಸೇವಕರು, ಆ ಭಾಗದ ಆ ಒಂದು ತಾಲೂಕಿನ ಸೇವಕರಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರ್ತಾರೆ. ಆ ಸಂಘ ಸಂಸ್ಥೆಗಳ ಸೇವೆ ಮಾಡಬೇಕು, ರೈತರ ಸೇವೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯವರನ್ನು ತಾವು ಇವತ್ತಿನ ದಿವಸ ನಿಮ್ಮ ನಿರ್ದೇಶಕನ ಆಯ್ಕೆ ಮಾಡಿಕೊಡ್ರಿ. ಒಂದು ವೇಳೆ ಹಣ ಏನಾದರೂ ತೊಗೊಂಡಿದ್ರೆ ಅದನ್ನು ತಿರುಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೆಯದು. ಮತ್ತು ಅದನ್ನು ತಿರುಗಿ ಕೊಡೋದೇ ತಾವು ಮತದಾನ ಮಾಡಿದರೆ ಇನ್ನು 5 ವರ್ಷದ ನಂತರ ಡಿ ಸಿ ಬ್ಯಾಂಕ್ ಉಳಿಯಾಗಿರೋ ಮಾತನ್ನು ಸಹಿತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಈ ಒಂದು ಫಲಿತಾಂಶ DCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೂ ಕೂಡ ಏನಾದರೂ ಮುನ್ಸೂಚನೆ ನನಗೇನಂಗೆ ಅನಿಸೋದಿಲ್ಲ. ನನ್ನ ಬೆಳಗಾವಿ ಜಿಲ್ಲೆಯ ಜನ 15 ತಾಲೂಕಿನ ಜನ ಇವತ್ತು ದಿವಸ ಭಾಳ ಪ್ರಬುದ್ಧರಿದ್ದಾರೆ. ಈಗ ಬಹುಶಃ ಅವ್ರ ಗಮನಕ್ಕೆ ಈ ವಿಷಯಗಳು ಬಂದಿರೋಂಗಿಲ್ಲ. ಈಗ ನಾನು ಹೇಳಿದಾಗ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಸರಿಯಾಗಿ ನಿರ್ಣಯ ತಗೋತಾರಂತ ನಾನು ಇವತ್ತು ದಿವಸ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯನ್ನು ಸುತ್ತಾಡಿ ನನ್ನ ಜಿಲ್ಲೆಯನ್ನು, ಬ್ಯಾಂಕನ್ನು, ಠೇವದಾರ ರಕ್ಷಣೆಯನ್ನು, ಸಾಲಗಾರ ರಕ್ಷಣೆಯನ್ನು, PKPS ರಕ್ಷಣೆಯನ್ನು, ರೈತರ ರಕ್ಷಣೆಯನ್ನು, ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.